worship the Lord. ಶಿಕ್ಷಣದ ಜೊತೆಗೆ ಕ್ರೀಡಾ ಚಟುವಟಿಕೆಗಳು ಮಕ್ಕಳಲ್ಲಿ ಬೌದ್ಧಿಕ ಶಕ್ತಿಯನ್ನು ವೃದ್ಧಿಸುತ್ತವೆ ಎಂದು ಬೆಥೆಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆ ಪ್ರಾಂಶುಪಾಲರಾದ ಡಾ ರೀಟಾ ಮನು ಹೇಳಿದರು. ರಾಮನಗರದ ಬೆಥೆಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಇತ್ತೀಚೆಗೆ ಆಯೋಜಿಸಿದ್ದ ಮಂಡ್ಯ ವಲಯದ ಟೇಕ್ವಾಂಡೋ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ನಮ್ಮ ಶಿಕ್ಷಣ ಸಂಸ್ಥೆಯು 20 ವರ್ಷಗಳನ್ನು ಪೂರೈಸಿ 21ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಅಂದಿನಿಂದ ಮಕ್ಕಳು ಮತ್ತು ಪೋಷಕರೊಂದಿಗೆ ಉತ್ತಮ ಬಾಂಧವ್ಯ ಇರಿಸಿಕೊಂಡು ಪೋಷಕರ ನಿರೀಕ್ಷೆಗೂ ಮೀರಿ ಶಿಕ್ಷಣ ಕೊಟ್ಟು ಉತ್ತಮ ಫಲಿತಾಂಶ ತರುವಲ್ಲಿ ಶ್ರಮಿಸುತ್ತಿದ್ದೇವೆ ಎಂದರು. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನೂ ಸಹ ಶಾಲೆಯಲ್ಲಿ ನೀಡುತ್ತಿದ್ದೇವೆ. ಶಿಸ್ತಿಲ್ಲದ ಜೀವನ ಶೂನ್ಯವಾಗಿದ್ದು, ಕಲಿಕೆಯಲ್ಲಿ ವಯಸ್ಸು ಮುಖ್ಯವಲ್ಲ, ಬದಲಿಗೆ ಮನಸ್ಸು ಮುಖ್ಯವಾಗಲಿದೆ. ಇತ್ತೀಚೆಗೆ ಮಕ್ಕಳು ಮೊಬೈಲ್ನಲ್ಲಿ ಜೋತು ಬಿದ್ದಿದ್ದಾರೆ. ಆ ವ್ಯಾಮೋಹಕ್ಕೆ ಕಡಿವಾಣ ಹಾಕುವ ಕೆಲಸಕ್ಕೆ ಪೋಷಕರು ಪ್ರತಿ ಮನೆಗಳಲ್ಲಿ ಮಾಡುವ ಅಗತ್ಯವಿದೆ ಎಂದು ಕಿವಿಮಾತು ಹೇಳಿದರು. ಪ್ರಪ್ರಥಮವಾಗಿ ನಮ್ಮ ಚೇರ್ಮನ್ ಸರ್ ಅವರಿಗೆ ನಾವು ಕೃತಜ್ಞತೆ ಧನ್ಯವಾದಗಳು ಹೇಳ್ತೇವೆ. ಯಾಕಂದರೆ ಈ ಶಾಲೆಯನ್ನು ನಿರೂಪಿಸದೆ ಹೋಗಿದ್ರೆ ನಾವು ಈ ಸ್ಥಳದಲ್ಲಿ ನಾನು ನನ್ನ ಕೂಸುಗಳು ನಿಂತು ಯಾವ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅನೇಕ ಎದುರಾಳಿಗಳ ಮಧ್ಯದಲ್ಲಿ ಧೈರ್ಯವಾಗಿ ನಿಂತು ಇದನ್ನು ನಾನು ನನ್ನ ಮಕ್ಕಳು ನಾಳೆ ನಾಯಕತ್ವದಲ್ಲಿ ಹೇಗೆ ನಿಮಗೆ ಭಾಳ ಅದ್ಭುತವಾಗಿ ನಾನು ಪ್ರಕಟ ಮಾಡಿದೆ. ಕಳೆದ ಶನಿವಾರ ಎಲೆಕ್ಷನ್ ಇತ್ತು. ಇದನ್ನು ವಿನ್ನರ್ಸ್ ಆಗಿ ಅವರು ಯಥಾರ್ಥವಾಗಿ ಅವರ ಕ್ಯಾಪ್ಟನ್ಶಿಪ್ ತಗೊಂಡು ಈ ದಿನ ಅವರು ಹೇಗೆ ಅಚ್ಚುಕಟ್ಟಾಗಿ ಈ ವರ್ಷದ ಪ್ರಥಮದಿಂದ ಆರಂಭದಿಂದ ಅಂತ್ಯದವರೆಗೂ ಹೇಗೆ ಅವರು ನಿಭಾಯಿಸಬೇಕನ್ನು ನಾವು ಟ್ರೈನ್ ಮಾಡ್ತೀವಿ. ಮಕ್ಕಳು ಅದೇ ರೀತಿಯಲ್ಲಿ ಅವ್ರ ಜೂನಿಯರ್ಸ್ಗೆ, ಅವ್ರ ಸೀನಿಯರ್ಸ್ಗೆ, ಅವ್ರ ಟೀಚರ್ಸ್ಗೆ, ಅವರ ತಂದೆ ತಾಯಿಗಳಿಗೆ ಮತ್ತು ಸಂಸ್ಥೆಗೆ ಒಳ್ಳೆ ಪ್ರತಿನಿಧಿಗಳಾಗಿ ಬೆಳೆದು ಒಳ್ಳೆ ಲೀಡರ್ಸ್ ಆಗಿ ನಿಲ್ತಾರೆ ಎಂಬ ಭರವಸೆಯಲ್ಲಿ ಈ ಮಾತುಗಳನ್ನ ನಾನು ಹೇಳಿ ಮುಗಿಸ್ತೇನೆ. ಮುಖ್ಯ ಅತಿಥಿಗಳಾಗಿ ಏಷ್ಯನ್ ಚಿನ್ನದ ಪದಕ ವಿಜೇತ ನಿಶಾಂತ್ ಟಿಜಿ, ರಾಷ್ಟ್ರೀಯ ಚಿನ್ನದ ಪದಕ ವಿಜೇತರಾದ ಕುಮಾರಿ ಧ್ರುವಿಕಾ, ಶಾಲೆಯ ಅಧ್ಯಕ್ಷರಾದ ಪಿ ಮನೋಹರ್ ಭಾಗವಹಿಸಿದ್ದರು.